ಕೃಷ್ಣರಾಜಪೇಟೆ. ಇತ್ತೀಚೆಗೆ ಅಕ್ಷಯ ಕಲ್ಪ ಪ್ರಶಸ್ತಿ ಹಾಗೂ 10,000 ನಗದು ಬಹುಮಾನಕ್ಕೆ ಭಾಜನರಾದ ತಾಲೂಕಿನ ವಿಠಲಾಪುರ ಗ್ರಾಮದ ಖ್ಯಾತ ಪ್ರಗತಿಪರ ರೈತ ಸುಬ್ಬೇಗೌಡ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಿ.ಎಸ್. ವೇಣುರವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇವತ್ತೇನೆಂದರೆ ಒಂದು ನಮ್ಮ ತಾಲೂಕಿನ ಹೆಸರಾಂತ ಒಂದು ಪ್ರಗತಿಪರ ರೈತರು ನಮ್ಮ ವಿಠಲಾಪುರ ಸುಬ್ಬೇಗೌಡರು ಸಾವಯವ ಕೃಷಿಲಿ ಇವತ್ತು ಹಲವಾರು ಕೃಷಿಗಳನ್ನ ತೋಟಗಾರಿಕೆ ಕೃಷಿಯಲ್ಲಿ ತುಂಬ ಯಶಸ್ವಿಪೂರ್ವವಾಗಿ ನಮ್ಮ ತಾಲೂಕಿಂದ ಹಿಡಿದು ಜಿಲ್ಲೆ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರುವಾಸಿ ಆಗಿರುವಂಥ ಸಾವಯವ ಕೃಷಿ ಬಗ್ಗೆ ಇವತ್ತು ಏನು ಒಂದು ಸಂಸ್ಥೆ ಅಲ್ಪ ಅಕ್ಷಯ ಕಲ್ಪ ಅಂತ ಒಂದು ಸಂಸ್ಥೆ ಇವತ್ತು ಒಂದು ತುಮಕೂರಲ್ಲಿ ಒಂದು ದೊಡ್ಡ ಬೃಹತ್ತಾಗಿ ಬೆಳೆದಿರುವಂಥ ಮತ್ತು ಇಡೀ ಕರ್ನಾಟಕದಲ್ಲಿ ಒಂದು ಹೈನುಗಾರಿಕೆಯಲ್ಲಿ ಬಂದು ತೋಟಗಾರಿಕೆಯಲ್ಲಿ ಇರೋದು ಅಕ್ಷಯ ಕಲ್ಪ ಅಂತೇಳಿ ಆ ಸಂಸ್ಥೆ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಸುಬ್ಬೇಗೌಡರಿಗೆ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ನಾವು ಇವತ್ತು ನಾನು ಏನು ಒಂದು ಕನ್ನಡ ಪರ ಹೋರಾಟ ಮಾಡಿಕೊಂಡು ನಾನು ಹಲವಾರು ವರ್ಷಗಳನ್ನು ಬರ್ತಾಯಿದ್ದೀನಿ. ಜೊತೆಗೆ ನಾನೊಬ್ಬ ಮೂಲತಃ ಕೃಷಿಕ. ನಾನು ಸುಮಾರು ಒಂದು 2 ವರ್ಷದಿಂದ ಇವರು ಒಡನಾಟ ಅಂದರೆ ಇವರು ಹಳೆ ಗೊತ್ತಿತ್ತು, ನಮ್ಮ ತಾತನ ಸ್ನೇಹಿತರು. ಆದರೆ ಇವರು ತೋಟಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಬಂದು ಇವತ್ತು ಒಂದು 20-25% ಇವರ ಕೃಷಿಗಳನ್ನೇ ದಾರಿಗಳನ್ನೇ ಅಳವಡಿಸ್ಕೊಂಡು ಕೊಕ್ಕೋ ಆಗಿರ್ಬೋದು, ಮತ್ತು ಜೈಕ ಆಗಿರ್ಬೋದು, ಮತ್ತು ಅಡಿಕೆ ಇರ್ಬೋದು, ಮತ್ತು ತೆಂಗು ಈ ಥರ ಕೃಷಿಲಿ ಏನು ತುತ್ತೂರು ನೀರಾವರಿ ಇರ್ಬೋದು ಮತ್ತು ಸಣ್ಣ ಹನಿ ನೀರಾವರಿ ಇರ್ಬೋದು, ಈ ನೀರನ್ನು ಅಮೂಲ್ಯವಾಗಿ ಯಾವ್ಯಾವ ರೀತಿ ಬಳಸ್ಕೋಬೇಕು ಮತ್ತು ಕೃಷಿಲಿ ಇವತ್ತಿನ ಯುವ ಜನತೆ ಕೃಷಿಲಿ ಎಲ್ಲೆಲ್ಲೋ ಹೋಗಿ ಎಲ್ಲೇನೋ ಇವತ್ತು ಒಂದು 15,000-20,000 ರೂಪಾಯಿ ನಮ್ಮ ಜಿಲ್ಲೆಯ ಯುವಕರು ಬೆಂಗಳೂರಿನಂಥ ಮಹಾನಗರಕ್ಕೆ ಹೋಗಿ ಇಲ್ಲ ಇನ್ನೊಂದು ದೊಡ್ಡ ಸಿಟಿಗೆ ಹೋಗಿ 10,000-15,000-20,000 ರೂಪಾಯಿ ದುಡಿತಾ ಇದ್ದಾರೆ. ಬಟ್ ಇಲ್ಲಿ ಊರಲ್ಲಿ 4-5 ಎಕರೆ ಒಳ್ಳೆ ಫಲವತ್ತಾದ ಕೃಷಿ ಭೂಮಿ ಇರುತ್ತೆ. ಆ ಕೃಷಿ ಭೂಮಿಲಿ ಯಾವ ರೀತಿ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಕೊಂಡು ಕೃಷಿ ಮಾಡಿ ಒಂದು ಸಾವಯವ ಕೃಷಿ ಮಾಡಿ ಭೂಮಿನೂ ಫಲವತ್ತತೆ ಇಟ್ಕೊಂಡು ಆರ್ಥಿಕವಾಗಿ ಮುನ್ನುಗ್ಗಬೇಕು ಅಂತೇಳಿ ಒಂದು ಇವತ್ತಿನ ಯುವ ಜನತೆಗೆ ನಮ್ಮ ವಿಠಲಾಪುರ ಸುಬ್ಬೇಗೌಡರು ಅವರು ತುಂಬ ಮಾದರಿ. ಹಾಗಾಗಿ ಇವತ್ತಿನ ಯುವಕರು ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆ ಯುವಕರು ಎಲ್ಲ ಇವರು ತೋಟಕ್ಕೆ ಮತ್ತು ಮಾರ್ಗದರ್ಶನ ಎಲ್ಲ ಒಂದಷ್ಟೋ ಇಷ್ಟು ಹಣ ತಗೋತಾರೆ. ಇವರು ತೋಟಕ್ಕೆ ವಿಸಿಟ್ ಕೊಡ್ಬೇಕಂದ್ರೆ ಇವರು ಯಾವತ್ತೂ ₹1 ತಗೊಳ್ಳಲ್ಲ. ಇವರು ತೋಟಕ್ಕೆ ಬಂದವ್ರಿಗೆ ಒಳ್ಳೆ ಕಾಫಿ ಕೊಟ್ಟು, ಟೀ ಕೊಟ್ಟು, ಒಂದಷ್ಟು ಲಘು ಉಪಹಾರ ಕೊಟ್ಟು, ಊಟ ಹಾಕಿ ನಮ್ಮ ಕಳಿಸ್ಕೊಡೋ ಅಂಥದ್ದನ್ನ ಒಂದು ಪದ್ಧತಿನ ಅವರು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಮ್ಮ ಮಂಡ್ಯ ಜಿಲ್ಲಾ ಘಟಕದಿಂದ ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ತೀನಿ. ವೇಣು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮಂಡ್ಯ. ಯಾರು ಮಾಡ್ತೀನಿ ಅಂತ ಮನಸ್ಸಿರ್ಬೇಕು. ಹೌದು ಅಂಡ್ ದೆನ್ ಅವನಿಗೆ ವಿಲ್ ಪವರ್ ಇದು. ಅಗ್ರಿಕಲ್ಚರ್ ಈಗ ನಾನು ನಿಮ್ಮ ಜೊತೆಲಿ ರಾಜಕಾರಣ ಮಾಡ್ತೀನಿ, ಸಾರ್ವಜನಿಕ ಕೆಲಸ ಮಾಡ್ತೀನಿ, ಬಟ್ ಅಗ್ರಿಕಲ್ಚರ್ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಟೈಮ್ ಬಿಟ್ಟು ಬ್ರಹ್ಮ ಬಂದು ಆಚೆಗೆ ಹೋಗಲ್ಲ. ನಮ್ಮ ಬದುಕಿಗೆ ಬೇಕಲ್ಲ ಸರ್. ಇದನ್ನ ನಮ್ಮ ಎಲ್ಲ ವ್ಯವಸ್ಥಿತ ಮಾಡಬೇಕು ಅಂದ್ರೆ ಹಣಕಾಸು ಸ್ಥಿತಿಗತಿಗಳಿಗೆ ತೋಟಗಾರಿಕೆ ವ್ಯವಸ್ಥೆಯಲ್ಲಿ ತೆಂಗು ಅಡಿಕೆ ಇವೆಲ್ಲ ಒಂದು 5 ವರ್ಷ ಕಷ್ಟ ಬಿದ್ರು 7 ವರ್ಷ 7 ಇಯರ್ಸ್ 5 ವರ್ಷ ಬರಲ್ಲ. 7 ವರ್ಷ ಆಫ್ ಟು 7 ನೀವು 50 ಇಯರ್ಸ್ ಎಂಜಾಯ್ ಫಾರ್ ದಿ ಲೈಫ್. 50 ವರ್ಷ ಆಯ್ತು. ಇದು ಏನು ರೇಟ್ ಐತೆ? ಇದು ಸಸಿ, ಇದು ದೇಶಿ ತಳಿ ಇದು ದೇಶಿ ತಳಿ. ನೀವು ಹೈಬ್ರಿಡ್ ತಗೋಬೇಕು ಅಂತ ಹೇಳಿದ್ರೆ 400-600 ರೂಪಾಯಿ. ಇದು 30-160 ರೂಪಾಯಿ ಗಂಟೆ ಇದೆ. ನೀವು ಯಾವ್ದು ಬೇಕಾದ್ರೆ ತಗೋಬಹುದು. ನಾನು 30 ರೂಪಾಯಿ ಗಿಡ ತಗೊಂಡ್ಬಂದು ಹೇಳ್ಸಿದ್ದೀನಿ. ಕಾರಣ ಏನಂದ್ರೆ ಹೋದ್ರೆ 30 ರೂಪಾಯಿ ಹೋಗ್ತದೆ, ಎದ್ರೆ 30,000 ಗಿಡ ಬರುತ್ತೆ. ಈ ಥಾಟ್ಸ್ ನಮ್ದು. ಈಗ ನಮ್ ಗೆಳೆಯ ಮಹಾದೇವ್ ಅವರು ಹಿಂಗೀತ ಬಂದ್ಬಿಟ್ಟು ಈಗ ಅಲ್ಲ 100 ಗಿಡ ಹೇಳಿಸ್ಬಿಟ್ರು. ಇಷ್ಟ ಬಂದಿರ್ಬೇಕು ಅವ್ರಿಗೆ. ಚೆನ್ನಾಗಿ ಬಂದಿದೆ ಲೆಕ್ಕ ಹಾಕಿ. ನಾವು ಈ ವರ್ಷ 300 ಗಿಡ ಹಾಕಿದ್ದೀವಿ. ವೆರಿ ಗುಡ್, ಥ್ಯಾಂಕ್ ಯು. ಬನ್ನಿ. ಆದರೆ 400 ಇಷ್ಟ ಬರುತ್ತೆ, ತುಂಬ ಬರುತ್ತೆ. ಇದು ಇದೆಲ್ಲ ಇದಕ್ಕೆ ಈಗ ಮಾರ್ಕೆಟ್ ಇದೆ, ನೀವು ಅಂಗಡಿಯಲ್ಲಿ ನೋಡ್ತಿರಲ್ಲ. ನಮಗೆಲ್ಲ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಪ್ಯಾಕ್ ಮಾಡಿ. ಈಗ ಆಂಧ್ರದಲ್ಲಿ ಒಬ್ಬ ಲೇಡಿ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಯಾವ್ಯಾವ ತರ ಮಾಡಬೇಕು ಅಂತ ಸಂಸ್ಕರಣೆ ಮಾಡಿ ಜ್ಯೂಸ್ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನ ಈಗ ಆಲ್ ಓವರ್ ಈಗ ಒಂದು ಜಂಪಲ್ 5 ಗಿಡ ಇದೆ. ಹಂಗಾಗಿ ಇವೆಲ್ಲ ದುಡ್ಡು ಸಿಗುವಂಥದ್ದು. ನಮ್ಮ ಹಳ್ಳಿಯಲ್ಲಿ ತಿನ್ನಕ್ಕೆ ಗೊತ್ತಿರಕ್ಕಿಲ್ಲ, ಇವೆಲ್ಲ ಉಪಯೋಗಿಸ್ತಾರೆ. ಸಾಂಪ್ರದಾಯಿಕ ಕೃಷಿಗಳಿಗೆ ನಾವು ಮಂಡ್ಯ ಜಿಲ್ಲೆಯರು ಬರೀ ಭತ್ತ, ಕಬ್ಬು ಈ ಥರದ್ದು ಕೃಷಿಗಳಿಗೆ ತೋಟಗಾರಿಕೆಗೆ ಆಶ್ಚರ್ಯ ಪಡ್ಬೋದು. ನೋಡಿ ನಿಂಬೆ ನಾವು ಯಾವುದೇ ವಿಧವಾದಂಥ ಏನು ನಾವು ಗೊಬ್ಬರ ಕೊಟ್ಟಿಲ್ಲ, ಒಂಚೂರು ಎತ್ಕೊಂಡು ನಿಂಬೆಹಣ್ಣು ಬರ್ಬೋದು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಈಗಿದ್ದು ನಿಂಬೆಗೆ ಒಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ ಕೂಟ ಹೊಡೋಗ್ಬಿಡುತ್ತೆ. ನೀವು ಎಂಥ ಬೇಸಾಯ ಮಾಡಿ, ನೀವು ಇವನ್ ಸೈಂಟಿಫಿಕ್ ಆಗಿ ಮಾಡಿ, ನಿಂಬೆ ಅಂಡ್ ದೆನ್ ಇದು ಹಿರಳಿಕಾಯಿ ಮತ್ತೆ ಮೋಸಂಬೆ ಅಂಡ್ ದೆನ್ ಇನ್ನೊಂದು ದಪ್ಪದ ಬರುತ್ತಲ್ಲ ಒಂದು ಕಾಯಿ, 100% ಚಕೋತ, ಇದೆಲ್ಲ ಒಂದೇ
ಇದರಲ್ಲಿ ಮಾಡಿರ್ತಕ್ಕಂಥದ್ದು. ಹಂಗಾಗಿ ಇದಕ್ಕೆ ಕ್ರಾಸ್ ಮಾಡಕ್ ಹೋಗಿ ಎಲ್ಲ ಮಾಡಿದ್ದಾರೆ ನೋಡಿ, ಕುಟ್ಟೆ ಹೊಡೆದ್ಬಿಟ್ಟಾರೆ. ಅದು ನಾವು ಇಂಜೆಕ್ಟ್ ಮಾಡ್ತೀವಿ ಗಂಧನ.